ಇದಕ್ಕಿಂತ ಮೊದಲು ಮುನಿರತ್ನ ಮಾತಾಡಿದ್ರು. ಮುನಿರತ್ನ ನೇರವಾಗಿ ಡಿ ಕೆ ಶಿವಕುಮಾರ್ ಅವರ ಮೇಲೆ ಆರೋಪವನ್ನು ಮಾಡಿದ್ರು. ಯಾರ ಇದರ ಹಿಂದಿದ್ದಾರೆ, ಏನು ಎತ್ತ, ಅದ್ರ ಬಗ್ಗೆ ಮಾತಾಡ್ತಾ ಡಿ ಕೆ ಶಿವಕುಮಾರದ್ದು ಹನಿ ಟ್ರ್ಯಾಪ್ ಟೀಮ್ ಅಂತ ಹೇಳಿದ್ರು ಮುನಿರತ್ನ. ಮಧ್ಯರಾತ್ರಿ 2 ಗಂಟೆಗೆ ಹನಿ ಟ್ರ್ಯಾಪ್ ಟೀಮ್ ಮೀಟಿಂಗ್ ಆಗುತ್ತೆ. ವಿಧಾನಸೌಧದಲ್ಲಿ ಶಾಸಕ ಮುನಿರತ್ನ ಕೊಟ್ಟಿರುವಂಥ ಸ್ಟೇಟ್ಮೆಂಟ್. ಮುನಿರತ್ನ ಇವತ್ತು ಸಿದ್ಧವಾಗೇ ಬಂದಿದ್ದರು. ಯಾಕಂದರೆ ಈ ಸ್ಟೇಟ್ಮೆಂಟ್ ನೋಡಿದಂಥ ಸಂದರ್ಭದಲ್ಲಿ ಅದಾದಮೇಲೆ ಒಳಗಡೆಗೆ ಅವರು ದೇವರ ಫೋಟೋಗಳನ್ನೆಲ್ಲ ತೆಗೆದು ಮಾತಾಡಿದಂಥ ರೀತಿ ಅದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಮಾನಸಿಕವಾಗಿ ಸಿದ್ಧತೆ ಮಾಡಿಕೊಂಡೇ ಬಂದಿದ್ರು ಅಂತ ಅನಿಸ್ತಾ ಇದೆ. ಬನ್ನಿ ಮುನಿರತ್ನ ಏನು ಹೇಳಿದ್ರು ನೋಡೋಣ. ಮಾಡಿರೋಂಥದ್ದು ರೇಪ್ ಕೇಸ್ ಹಾಕಬಾರ್ದು ಅನ್ನಂಗಿದ್ರೆ ನೀನು ರಾಜೀನಾಮೆ ಕೊಡಬೇಕು ಅಂತ DYSP ಧರ್ಮೇಂದ್ರ ಅಶೋಕ್ ನಗರ್ ಸ್ಟೇಷನಲ್ಲಿ ನನ್ನನ್ನು ಹೇಳಿದ್ದಾರೆ. ಅಲ್ಲಿನ CCTV ಫುಟೇಜ್ಗಳು ತರ್ಬೋದು, ಅಲ್ಲಿನ ACP ಅವ್ರನ್ನ ಕೇಳ್ಬೋದು. ನನ್ನನ್ನು ಸುತ್ತಲೂ ಹೀಗೆಲ್ಲ ಮಾಡಿ ನನ್ನ ಮೇಲೆ ರೇಪ್ ಕೇಸ್ ಬುಕ್ ಮಾಡಿರೋಂಥದ್ದು. ನಾನು ಇವತ್ತು ಅದನ್ನೇ ಹೇಳಿದ್ದೀನಿ ಹೌಸಲ್ಲಿ, ನಾನು CBI ಕೊಡಿ, CBI ತನಿಖೆ ಮಾಡಿಸಿ, ಇದರಲ್ಲಿ ನೇರವಾಗಿ ನನ್ನ ಮೇಲೆ ರೇಪ್ ಕೇಸ್ ಹಾಕಿರೋದ್ರಲ್ಲಿ DK ಶಿವಕುಮಾರ್ ಮತ್ತು DK ಸುರೇಶ್ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನನಗೆ ಯಾವಾಗ ನಾನು ಇದನ್ನು ಮಾಡಿದೆ, ಇವತ್ತಿಗೂ ನನಗೆ ಗನ್ಮ್ಯಾನ್ ಕೊಟ್ಟಿಲ್ಲ. ನನ್ನ ಮಸಿ ಬೆಳೆಯೋದಕ್ಕೆ ನನ್ನ ಮುಖಕ್ಕೆ ಕ್ಷೇತ್ರಕ್ಕೆ ಹೋದರೆ 5 ಲಕ್ಷ, ಮೊಟ್ಟೆ ಹೊಡೆದ್ರೆ 5 ಲಕ್ಷ, ನನ್ನ ಬಟ್ಟೆ ಹೊಡೆದ್ರೆ 5 ಲಕ್ಷ, ಎಲ್ಲದಕ್ಕೂ ರೇಟ್ ಫಿಕ್ಸ್ ಮಾಡಿದ್ದಾರೆ. ಮುನಿರತ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಓಡಾಡಬಾರ್ದು. ಇದೆಲ್ಲ ಎಲ್ಲಿಂದ ಸೃಷ್ಟಿ ಆಯಿತು? ಒಂದೇ ಕಾರಣ, ಪಾರ್ಲಿಮೆಂಟ್ ಎಲೆಕ್ಷನ್ ಆದಮೇಲೆ ಡಾಕ್ಟರ್ ಮಂಜುನಾಥ್ ಗೆದ್ದ ಮೇಲೆ 1 ಲಕ್ಷ ಲೀಡು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಂದ ಮೇಲೆ ಆವತ್ತು DK ಶಿವಕುಮಾರ್, DK ಸುರೇಶ್ ನನ್ನನ್ನು ಈ ರೀತಿ ಮಾಡೋದಕ್ಕೆ ಶುರು ಮಾಡಿದ್ದು. ಅದಕ್ಕೆ ಮುಂಚೆ ಯಾವ ಕಂಪ್ಲೇಂಟು ಇಲ್ಲ, ಯಾವ ಅಟ್ರಾಸಿಟಿ ಇಲ್ಲ, ಯಾವ ರೇಪ್ ಕೇಸ್ ಇಲ್ಲ, ಎಂಥದ್ದು ಇಲ್ಲ. ಮಧ್ಯರಾತ್ರಿ ಬಂದು ಹೇಳ್ತಾರೆ, ನೀನು ರಾಜೀನಾಮೆ ಕೊಟ್ಟರೆ ಮಾತ್ರ ಬದುಕ್ತೀಯಾ, ಇಲ್ಲ ಅಂತಂದರೆ ನಿನ್ನೆಲ್ಲ ವಿವರಗಳು ಕೂಡ ಹೊರಗಡೆ ಬರ್ತವೆ ಅಂತ DYSP ಧರ್ಮೇಂದ್ರ ಅವರ ಹೆಸರನ್ನು ಕೂಡ ಅವ್ರು ಹೇಳಿದರು. ಬೇಕಿದ್ರೆ ನೀವು ಇದಕ್ಕೆ ಸಂಬಂಧಪಟ್ಟಂಗೆ ACP ಅವ್ರನ್ನ ಬೇಕಿದ್ರೆ ಕೇಳ್ಕೊಳ್ಳಿ. ಯಾಕಂದರೆ ಅವ್ರು ಬಂದು ಹೇಳಿದ ನಿಜ. ಜೊತೆಗೆ ಇನ್ನೊಂದ್ರೆ ಈಗ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ನನಗೆ ರೇಟನ್ನು. ಮಸಿ ಬೆಳೆದ್ರೆ 5 ಲಕ್ಷ, ಮೊಟ್ಟೆ ಹೊಡೆದ್ರೆ 5 ಲಕ್ಷ, ಇನ್ನು ಈ ಶರ್ಟ್ ಹರಿದು ಏನಾದರೂ ಅವಮಾನ ಮಾಡಿದರೆ 5 ಲಕ್ಷ ಅಂತ. ಇದರ ಹಿಂದಿರುವಂಥವರೇ DK ಶಿವಕುಮಾರ್ ಮತ್ತು DK ಶಿವಕುಮಾರ್ ಸೋದರ ಅನ್ನುವಂಥ ನೇರ ಆರೋಪವನ್ನು ಮುನಿರತ್ನ ಮಾಡಿದ್ರು. ಅದಾದಮೇಲೆ ಸದನದ ಒಳಗಡೆ ಏನೇನಾಯಿತು ಅದೆಲ್ಲವನ್ನು ಕೂಡ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ.